2024ರಲ್ಲಿ ನಿಮಗೆ ಇದನ್ನ ಮರೆಯಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋ ಏನಾದ್ರೂ ಒಂದು ಮೂಮೆಂಟ್ ಇದ್ರೆ, ಖುಷಿ ಆದ್ರೂ ಆಗಿರ್ಬೋದು, ಬೇಜಾರಾದ್ರೂ ಆಗಿರ್ಬೋದು. ಲೈಕ್ ನಾನು ಆಕ್ಚುಲಿ ಕಲೆಕ್ಟ್ ಮಾಡೋದೆಲ್ಲ ಗುಡ್ ಥಿಂಗ್ಸೇ. ಸೊ ಎಲ್ರಿಗೂ ಚಿಕ್ಕದಂತ ಅನ್ಸಿರ್ಬೋದು, ನಾನು ಈ ವರ್ಷ ಕಾರ್ ತಗೊಂಡೆ, ವಿಚ್ ಇಸ್ ಅ ಗುಡ್ ಥಿಂಗ್. ಅಂಡ್ ಒಳ್ಳೊಳ್ಳೆ ಜನನ ಮೀಟ್ ಮಾಡಿದೆ ಅಂಡ್ ತುಂಬಾ ಜನ ನನಗೆ ಬೆಸ್ಟ್ ಫ್ರೆಂಡ್ಸ್ ಕೂಡ ಆಗಿದ್ದಾರೆ. ಅದು ನನಗೆ ಖುಷಿ ಕೊಟ್ಟಂತ ವಿಷಯ. ಅಂಡ್ ಅವ್ರನ್ನೆಲ್ಲ ನಾನು ನೆಕ್ಸ್ಟ್ ಇಯರ್ಗೂ ಅಲ್ಲ, ಲೈಫ್ ಲಾಂಗ್ ಪ್ರಿಸರ್ವ್ ಮಾಡ್ಬೇಕು ಅಂತ ಇಷ್ಟಪಡ್ತೀನಿ. ಸೊ ದಿಸ್ ಇಸ್ ಯೋರ್ ಟರ್ನ್ ನೌ. ಸೇಮ್ ಥಿಂಗ್ ಹೇಳ್ಬೋದಾ? ಇಲ್ಲ, ನೀವು ಬೇರೆ ಹೇಳ್ಬೇಕು. ಹೌದಾ? 2023 ಅಲ್ಲೇ ತಗೊಂಡ, ಅದಿಲ್ಲ ಇವಾಗ ತಗೊಂಡ್ಬಿಟ್ಟೆ ನಾನು. ಬಟ್ ಅದೇ ಕಾರ್ 24 ಅಲ್ಲೂ ಇತ್ತು, ಅದಕ್ಕೆ ಖುಷಿ. ಅದಕ್ಕೆ ಖುಷಿ. 24 ಅಲ್ಲಿ ಆಲ್ಮೋಸ್ಟ್ ಎಲ್ಲ ಗುಡ್ ಥಿಂಗ್ಸ್ ಆಗಿರೋದು ಮೇಡಮ್. ಕೆಲವೊಬ್ರು ತುಂಬಾ ಒಳ್ಳೆ ನಮ್ಮ ಜೀವನಕ್ಕೆ ಏನೋ ಒಂದು ಕಡಿಮೆ ಅನ್ಸ್ತಿರ್ಬೇಕಾರೆ ಯಾರೋ ಒಬ್ರು ಸಿಕ್ಕಿರ್ತಾರೆ, ಅಂದ್ರೆ ಲೈಫ್ ಪಾರ್ಟ್ನರ್ ಆ ತರದಲ್ಲ, ಫ್ರೆಂಡ್ಸ್. ಮತ್ತೆ ಇನ್ಯಾವ ತರದ್ದು ಫ್ರೆಂಡ್ಸ್ ಆತರ ಕೆಲವೊಬ್ರು ಹೊಸದಾಗಿ ಪರಿಚಯ ಆಗಿರ್ತಾರೆ, ಅವರೆಲ್ಲ ಒಂದ್ ಕಡೆ ಸಿಕ್ಕಿಲ್ವಾ? ಇಲ್ಲ. ಈ ತರ ಪರಿಚಯಗಳು. ಒಂದು ಇಂಟರ್ವ್ಯೂ ಹೋದ್ರೆ ಸಿಕ್ಕಿದೀರ ಅಂತ ಹೇಳಿದೀರಾ? ಇಲ್ಲ ಮೇಡಮ್, ನನ್ನ ನೋಡಿದ್ರೆ ನೀವು ಸಿಂಗಲ್ ಅಂತ ಕೇಳ್ಬೋ, ಇಲ್ಲೇ ಡೀಲ್ ಮಾಡಿಸ್ಬಿಡ್ತೀನಿ. ಜೋಕ್ಸ್ ಬಟ್ ಸೀರಿಯಸ್. ಅದೇನೆ ಎಲ್ಲಾ ಇಂಟರ್ವ್ಯೂ ಅಲ್ಲೂ ಹೇಳ್ತೀನಿ, ನಾನು ಆಕ್ಚುಲಿ ಇವಾಗ ಸಿನಿಮಾಗಳು ಕಮಿಟ್ ಆಗಿದ್ದೀನಿ. ಅದ್ರಲ್ಲಿ ಸಿಗ್ತಾ ಇರುವಂತ ಒಂದು ಪ್ರೀತಿ ಪ್ರೋತ್ಸಾಹ ನನಗೆ ಸಾಕು, ಅದಕ್ಕೆ ಮೀರಿ ಬೇರೆ ಒಂದು ಪ್ರೀತಿ ಬೇಕು ಅಂತ ನನಗೆ. ಸ್ಲೋ ಮೋಷನ್ ಕ್ಲಾಪ್ ಪ್ಲೀಸ್. ಹಂಗಾಗಿ ಅದೇ ಕೆಲವೊಬ್ರು ಆ ತರ ಒಂದು ಪಾಸಿಟಿವ್ ಪೀಪಲ್ ಗಳು ನನ್ಗೆ ಪರಿಚಯ ಆಗಿರೋದು, ಅವ್ರನ್ನ ಜೊತೆಲೆ ಇಟ್ಕೊಬೇಕು. ಅದೊಂದು ನನ್ಗೆ ತುಂಬಾ ಖುಷಿ ಕೊಟ್ಟಂತ ವಿಚಾರ 2024 ಅಲ್ಲಿ. ಅಷ್ಟೇ. 24 ಅಲ್ಲಿ ಸಿಕ್ಕಾಪಟ್ಟೆ ನಕ್ಕಿರೋದು ಯಾವಾಗ? ರಿಹರ್ಸಲ್ ಟೈಮ್ ಅಲ್ಲೇ. ನಾವು ಫ್ರೆಂಡ್ಸ್ ಜೊತೆ ಇದ್ದಾಗ, ಆಬ್ವಿಯಸ್ಲಿ ಎಲ್ರು ಅಷ್ಟೇ, ಫ್ರೆಂಡ್ಸ್ ಜೊತೆ ಇದ್ದಾಗ ನಾವು ಹೊಟ್ಟೆ ತುಂಬಾ ನಗ್ತೀವಿ. ರಿಹರ್ಸಲ್ ಟೈಮ್ ಅಲ್ಲಿ ಪೀಕ್ ಲೆವೆಲ್ ಅಲ್ಲಿ ನಕ್ಕಿದೀವಿ. ಇನ್ನು ನಮ್ ಜೊತೆಗೆ ಜಯರಾಮ್ ಬ್ರೋ ನಮ್ ಜೊತೆ ಜಾಯ್ನ್ ಆಯ್ತು ಅಂದ್ರೆ ಎಲ್ಲರೂ ಕಾಲ್ ಎಳಿತಾ ಇರ್ತಾರೆ, ನೆಕ್ಸ್ಟ್ ಲೆವೆಲ್ ನಗ್ತಾ ಇರ್ತಾರೆ. ಅಂದ್ರೆ ಎಲ್ಲಾರು ಒಂಥರ ಹೆಂಗೆ ಅಂದ್ರೆ ಅದೊಂದು ರೋಲರ್ ಕೋಸ್ಟರ್ ತರ, ಒಂದು ರಿಹರ್ಸಲ್ ಮಾಡಿ ಶೂಟಿಂಗ್ ಮುಗಿಸಿ ಮನೆಗೆ ಹೋಗೋವರೆಗೂ ಅದೊಂಥರ ರೋಲರ್ ಕೋಸ್ಟರ್ ತರನೇ ಇರುತ್ತೆ. ಆ ಮೂಮೆಂಟ್ ಅಲ್ಲಿ ನಾವು ನಗುವಷ್ಟು ಹೊರಗಡೆ ಎಲ್ಲೂ ನಾನು ಬೇರೆ ಕಡೆ ಅಷ್ಟೊಂದು ನಗು ಸಿಗಲ್ಲ. ಅಲ್ಲಿ ಸೆಟ್ 100% ಅದು. ನೀವು 2024 ಅಲ್ಲಿ ಖುಷಿಗಾಗಿರ್ಬಹುದು, ಬೇಜಾರಿಗಾಗಿರ್ಬಹುದು, ಅಥವಾ ಆನಂದ ಬಾಷ್ಪ ಆಗಿರ್ಬಹುದು, ಹತ್ತಿದ್ಯೆ ಯಾವಾಗ? ಅದನ್ನ ನೆನ್ಪು ಮಾಡ್ಕೊಂಡು. ಅಳದ ಖುಷಿಗೂ ಇಟ್ಸ್ ಓಕೆ, ಆತರ ಏನಿಲ್ಲ. ಆತರ ಏನಿಲ್ಲ. ಹೇಳಕ್ ಹೋದ್ರೆ ಚಿಕ್ಕ ಚಿಕ್ಕ ವಿಷಯ ತುಂಬಾ ಸಕ್ಸಸ್ ಸಿಕ್ಕಿ ಕಣ್ಣಲ್ಲಿ ಆನಂದ ಬಾಷ್ಪ ಬಂದಿರೋದು, ಆ ರೀತಿ ಆತರ ಏನಿಲ್ಲ. ನಗ್ತಾ ಇರ್ತೀನಿ, ನಾನು ಯಾವಾಗ್ಲೂ ನಗ್ತಾ ಇರ್ತೀನಿ. ಅಂಡ್ ಚಿಕ್ಕ ಚಿಕ್ಕ ವಿಷಯಕ್ಕೂ ಅಳ್ತೀನಿ, ಇಲ್ಲ ಅಂತಲ್ಲ, ಅದನ್ನೆಲ್ಲ ಹೇಳಕ್ಕಾಗುತ್ತೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಅಳ್ತೀರಾ? ಚಿಕ್ಕ ಚಿಕ್ಕ ವಿಷಯಕ್ಕೂ ಅವ್ರು ಅಳ್ತಾರೆ ಅಷ್ಟೇ. ಹತ್ರನೇ ವರ್ಕೌಟ್ ಆಗದ್ ಮನೆಯಲ್ಲಿ ಅಂತ ನಾವ್ ಹತ್ರ ಇಲ್ಲಿ ಯಾರು ಕೇಳೋದಿಲ್ಲ. ನೀವು ಹತ್ತಿದ್ದೀರಾ ಮೇಡಮ್? ಅಂದ್ರೆ ಹುಡುಗರು ಎಲ್ಲಾರ ಮುಂದೆ ಹೇಳಲ್ಲ, ಬಟ್ ಒಳಗೆ ಅಳ್ತಾರೆ. ಒಳಗೆ ಅಳ್ತಾರೆ, ಕಾಣಿಸಲ್ಲ ಅಷ್ಟೇ. 2024 ಅಲ್ಲಿ ಏನಾದ್ರೂ ಒಂದ್ ಕಳ್ಕೊಂಡಿದ್ರೆ ಇಂಥದ್ದು ಅಂದ್ರೆ ಏನ್ ಕಳ್ಕೊಂಡೆ? ಇಲ್ಲೇ ಕಳ್ಕೊಂಡೆ. ಕಳ್ಕೊಂಡ್ರ? ಯೋಚನೆ ಮಾಡಿ, ಬರ್ಬೇಕಾದ್ರೆ ಏನಾದ್ರು ಕಳ್ಕೊಂಡ್ ಬಂದ್ರ? 2024 ಅಲ್ಲಿ 24 ಅಲ್ಲಿ ಏನ್ ಕಳ್ಕೊಂಡೆ? ಕಳ್ಕೊಂಡ್ರಿ? ಏನಿಲ್ಲ, ಏನು ಕಳ್ಕೊಂಡಿಲ್ಲ ಮೇಡಮ್. ಏನು ಕಳ್ಕೊಂಡಿಲ್ಲ, ಎಲ್ಲ ಪಟ್ಕೊಂಡಿರೋದೆ. ನೀವು ಯಾಕಂದ್ರೆ ನಾವು ಕಳ್ಕೊಂಡಿರೋದು ಯಾವ್ದು ಕನ್ಸಿಡರ್ ಮಾಡೋದೇ ಇಲ್ಲ ಲೈಫ್ ಅಲ್ಲಿ, ಯಾಕಂದ್ರೆ ಪಡ್ಕೊಂಡಿರೋದು ಅಷ್ಟೇ ಕಲೆಕ್ಟ್ ಮಾಡಿರ್ತೀವಿ. ಡಿಸೈಡ್ ಮಾಡೋದು ನಿಮ್ಮ ಜೀವನದಲ್ಲಿ, ಎಲ್ಲಾರ ಜೀವನದಲ್ಲೂ ಅಷ್ಟೇ. ನಮ್ ಜೀವನದಿಂದ ಏನೋ ಹೋಗ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ ಅಂದ್ರೆ ದರಿದ್ರ ಹೋಗ್ತಾ ಇದೆ ಅಂತ ಅನ್ಕೊಂಡ್ಬಿಡ್ಬೇಕು. ಅಂದ್ರೆ ಅದು ಹೋದ್ರೇನೆ ಹೊಸದಾಗಿ ಏನೋ ಒಂದ್ ನಮ್ಗೆ ಬರಕ್ಕೆ ಒಂದ್ ದಾರಿ ಆಗೋದು. ಸೊ ಏನೋ ಒಂದ್ ನಮ್ಮಿಂದ ದೂರ ಹೋಗ್ತಾ ಇದೆ ಅಂದ್ರೆ ಒಳ್ಳೇದಕ್ಕೇನೆ ಅದು. ದರಿದ್ರಗಳು ಹೋದಾಗ್ಲೇ ಜೀವನದಲ್ಲಿ ಒಳ್ಳೇದಾಗೋದು. ಎಷ್ಟೊಂದು ಕಳ್ಕೊಂಡಿದೀನಿ ನಾನು, ಅದು ಕಳ್ಕೊಂಡ್ಮೇಲೆ ನನ್ಗೆಲ್ಲ ಜಾಸ್ತಿ ಒಳ್ಳೇದಾಗಿರೋದು. 2023 ಅಲ್ಲಿ ಕಳ್ಕೊಂಡಿರೋದು 2024 ಅಲ್ಲಿ ಒಳ್ಳೇದಾಗೈತೆ. ಬಟ್ ಅದನ್ನ ನೆನಪಿಸ್ಕೊಳ್ಳಲ್ಲ. ಕಳ್ಕೊಂಡಿದ್ರಿ ಹಂಗಂತ ಅಂದ್ರೆ ಹೇಳಿದ್ದು ಡಿಸ್ಕ್ಲೋಸ್ ಮಾಡಕ್ ಆಗೋದಿಲ್ಲ. ಅದೆಲ್ಲ ಕೆಲವೊಂದು ದರಿದ್ರಗಳು, ಅನಿಷ್ಟಗಳು ಅಂತಾನೆ ಹೇಳ್ಬೋದು. ದರಿದ್ರ ಅಲ್ಲ ಅಂದ್ರೆ ಅದೇ ಅದು ಹೋದ್ಮೇಲೆ ಕೆಲವೊಂದು ಒಳ್ಳೇದ್ ನಮ್ಗೆ ಜೀವನದಲ್ಲಿ ಬರಕ್ ಸ್ಟಾರ್ಟ್ ಆಗೋದು. ಅದು ಪರ್ಸನ್ ಆಗ್ಲಿ, ವಸ್ತು ಆಗ್ಲಿ, ಅದನ್ನ ಹೇಳಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಡಿಸ್ಕ್ಲೋಸ್. ಇಲ್ಲ ಮೇಡಮ್, ಈಗ್ಲೂ ಅಷ್ಟು ನಾನ್ ನಿಮ್ಗೆ ಒಂದು ಸೀರಿಯಸ್ ಆಗಿ ಹೇಳ್ತೀನಿ, ಎವ್ರಿ ವೀಕ್ ಅಥವಾ ಎವ್ರಿ ಮಂತ್ ಅಲ್ಲಿ ನಿಮ್ ಮನೇಲಿ ಯಾವ್ದಾದ್ರು ವಸ್ತುಗಳನ್ನ ಯೂಸ್ ಮಾಡದೇ ಇರೋದನ್ನ ಹೊರಗಡೆಗೆ ಎಸಿತಾ ಇರಿ. ನಿಮ್ಗೂ ಹೊಸ ವಸ್ತುಗಳು ಬರಕ್ಕೆ ನಿಮ್ಗೆ ದಾರಿ ಆಗುತ್ತೆ. ಹಳೆ ವಸ್ತುಗಳು ಯಾವತ್ತೂ ಮನೇಲಿ ಜಾಗ ಇಲ್ಲ ಅಂದ್ರೆ ಅದೇ ಹಳೇದು ಅಲ್ಲ, ನೀವು ವಿಸಿತಾ ಇರಿ, ತಾನಾಗಿ ಅದು ಹೊಸದಾಗಿ ಬರ್ತಾ ಇರುತ್ತೆ. ನೋಡಿ ಎಷ್ಟು ತಿಳ್ಕೊಂಡಿದ್ದಾನೆ. ದುಡ್ಡು ಅಷ್ಟೇ ಖರ್ಚು ಮಾಡ್ತಾ ಇರ್ಬೇಕು, ಅವಾಗ್ಲೇ ನಿಮ್ಗೆ ದುಡ್ಡು ಜಾಸ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ. ಕಷ್ಟ ಆದ್ರೆ
ಅದೇ ನೀವ್ ಖರ್ಚು ಮಾಡ್ತಾ ಇರ್ಲಿ ನಿಮ್ ತಾನಾಗೆ ಬರುತ್ತೆ ಅದೇ ದುಡ್ಡು. ಸ್ಯಾಲ್ರಿ ಆದಾಗ್ಲೇ ಅಲ್ವಾ ಬರೋದು? ಅದನ್ನೇ ಹೇಳ್ತಾರೆ ನೀವ್ ಖರ್ಚು ಮಾಡೋದು. ಯಾರು ಅಂದ್ರೆ ಅದು ನಾನ್ ತಿಳ್ಕೊಂಡಿರೋದು ಆತರ ಮೇಡಮ್. ನಾನ್ ಜೋಬಲ್ಲೇ ಇಟ್ಕೊಂಡು ಇವನ ಹತ್ರ ದುಡ್ಡಿದೆ, ಇವನ ಹತ್ರ ಏನಕ್ಕೆ ಹೋಗ್ಬೇಕು ಅನ್ಕೊಂಡು ಲಕ್ಷ್ಮಿ ಇದಾಗ್ಬಿಡ್ತಾರೆ. ಬರಲ್ಲ. ಇವನ್ ಫ್ಲೋ ಅಲ್ಲಿ ಹೋಗ್ತಾ ಇದ್ರೆ ಖರ್ಚಾಗ್ತಾ ಇದ್ರೆ ಅದ್ರ ಪಾಡಿಗೆ ಅದು ಬರ್ತಾ ಬರುತ್ತೆ. ಇರುತ್ತೆ. 2024 ಓವರ್ ಅದು ಆಗಿ ಹೇಗಿತ್ತು? ಆಕ್ಚುಲಿ ನಾನಲ್ಲ ಹೇಳಿದ್ದು, ನನ್ಗೆ ತುಂಬಾ ತಿಳಿದಿರೋರು ಹೇಳ್ಕೊಟ್ಟಿರೋದು. ಅವ್ರು ಹೇಳ್ಕೊಟ್ಟಿರೋದು ಪಾಲಿಸಿದ್ಮೇಲೆ ನಿಜ ಅಂತ ಪ್ರೂವ್ ಆಗ್ತಾ ಇದೆ. ಪ್ರೂವ್ ಆಗ್ತದೆ. ನಾನು ಇನ್ನೊಂದು ಪಾಲಿಸ್ತೀನಿ. ಮಾಡಿ, ಖಂಡಿತ ಮಾಡಿ. 2024 ಓವರ್ ಆಲ್ ಆಗಿ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. 2024 ನಾನೇನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೆಲ್ಲ ನನಗೆ ಆಲ್ಮೋಸ್ಟ್ ಪೂರೈಸಿದೆ ಆಸೆಗಳನ್ನ ಅಂತ ಹೇಳ್ಬೋದು. ಅಂಡ್ 2025 ನನಗೆ ತುಂಬಾ ಎಕ್ಸೈಟೆಡ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬಾ ಡ್ರೀಮ್ಸ್ ಇದೆ, ಏನೇನೋ ಮಾಡ್ಬೇಕು ಅಂತ ಇದ್ದೀನಿ. ಅದನ್ನೆಲ್ಲ ಸಕ್ಸಸ್ಫುಲಿ ಇದೇ ತರ ನೆಕ್ಸ್ಟ್ ಇಯರ್ ಡಿಸೆಂಬರ್ ಅಲ್ಲಿ ಇದೇ ತರ ಕುತ್ಕೊಂಡ್ಬಿಟ್ಟು ಏನೆಲ್ಲ ಮಾಡಿದೆ ಅದೆಲ್ಲ ಒಂದ್ ಸ್ಕೆಚ್ ಇದೆ, ಅದೆಲ್ಲ ಆಗತ್ತೆ ಅಂತ ನಂಬಿಕೆ ಇದೆ. ನಮ್ ಕಡೆಯಿಂದ ಒಂದ್ ವಿಷಯ ಅದೆಲ್ಲ ಆಗ್ಲಿ ಅವ್ರಿಗೆ. ಥ್ಯಾಂಕ್ ಯು ನನ್ಗೆ ನಿಮಗೆ ಇನ್ನು ಕೇಳಿಲ್ಲ ನಾನು. ಇರು. ಕೇಳ್ತೀನಿ ಇನ್ನು. ನಿಮಗೆ 2024 ಹೇಗಿತ್ತು ಓವರ್ ಆಲ್ ಆಗಿ? ತುಂಬಾ ಚೆನ್ನಾಗಿತ್ತು ಮೇಡಮ್, ಅದ್ಭುತವಾಗಿತ್ತು. ನಾನು ಏನೇನು ಅನ್ಕೊಂಡಿದ್ದೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಬಟ್ ಆಯ್ತು, ಚೆನ್ನಾಗಾಯ್ತು. ಹೌದು. ಆಮೇಲೆ ತುಂಬಾ ಸಿನಿಮಾಗಳಲ್ಲಿ ಬಿಸಿ ಇದ್ದಾನೆ 2024 ಅಲ್ಲಿ ಆಗಿರುವಂತ ಬಿಸಿ ವಿಷಯ. ಶೆಡ್ಯೂಲ್ ಅಲ್ಲೂ ನಮಗೆ ಟೈಮ್ ಕೊಟ್ಟಿದ್ದಾರೆ. ಆಕ್ಚುಲಿ ನಿಜ 2024 ಅಲ್ಲಿ ತುಂಬಾ ಸಿನಿಮಾಗಳು ಮಾಡಿದೆ. ಅದೇ ಸಿನಿಮಾಗಳು ಈಗಲೂ ಕಮಿಟ್ ಆಗಿ ಮಾಡ್ತಾ ಎಲ್ಲ 2025 ರಿಲೀಸ್ ಗೆ ರಿಲೀಸ್ ಆಗಿ ರೆಡಿ ಈಗ ಆಗಿದೆಯಾ? ಅಫ್ಕೋರ್ಸ್ ಈಗ ಸ್ಟಾರ್ಟ್ ಮಾಡಿದ್ರೆ 10 ನಿಮಿಷ ಬೇಕು, ಕೌಂಟ್ ಮಾಡ್ತೀನಿ. ಅಷ್ಟು ಬಿಸಿ ಇದಾರೆ ನಮ್ ಗೌರವ್ ಶೆಟ್ಟಿ ಅವರು. 10 second ಅಲ್ಲಿ ಅಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲೂ ನಿಮ್ಗೆ ಡೇಟ್ ಕೊಟ್ಟಿದ್ದಾರೆ ಅಂದ್ರೆ ವಿ ಆಲ್ ಶುಡ್ ಫೀಲ್ ಪ್ರೌಡ್. 2025 ಕಿಕ್ ಸ್ಟಾರ್ಟ್ ರಾಯಲ್ ಸಿನಿಮಾ, ರಾಯಲ್ ಸಿನಿಮಾ ದಿನಕರ್ ತುಗದೀಪ್ ಅವ್ರದ್ದು, ವಿರಾಟ್ ಅವ್ರದ್ದು. ಅದರಲ್ಲೂ ಮೇಜರ್ ರೋಲ್ ಮಾಡಿದೀನಿ. ಅದಾದ್ಮೇಲೆ ಈಗ ನವೆಂಬರ್ಗೆ ಆರಾಮ್ ಅರವಿಂದ್ ಸ್ವಾಮಿ ರಿಲೀಸ್ ಆಯ್ತು. ನೆಕ್ಸ್ಟ್ ಅದ್ ಬಿಟ್ರೆ ನಮ್ದು ಅಮೃತಾಂಜನ್ ಸಿನಿಮಾ, ಅದು ಕಿಕ್ ಸ್ಟಾರ್ಟ್ ಅಲ್ಲ 2025 ನಮ್ದೆ. ಅದಾದ್ಮೇಲೆ ಅಜಯ್ ರಾವ್ ಅವ್ರದ್ದು ಫ್ಯಾಮಿಲಿ ಮ್ಯಾನ್ ಅಂತ, ಅದ್ರಲ್ಲೂ ಫ್ರೆಂಡ್ ಕ್ಯಾರೆಕ್ಟರ್ ಸೂಪರ್ ಆಗಿ ಬಂದಿದೆ, ಅದು ಮಾಡಿದೆ. ಅದಾದ್ಮೇಲೆ ರಾಜ್ಬಿ ಶೆಟ್ಟಿ ಅವ್ರದ್ದು ರಕ್ಕಸಪುರದಳು ಅಂತ ಮಾಡ್ತಾ ಇದೀನಿ. ಅದು ಆಲ್ಮೋಸ್ಟ್ ಕೊನೆ ಅಂತ ಬಂದ್ಬಿಟ್ಟಿದೆ ಶೂಟಿಂಗು. ಅದ್ ಬಿಟ್ರೆ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಶಶಾಂಕ್ ಸರ್ ಡೈರೆಕ್ಷನ್ ಅಲ್ಲಿ ಮಾಡ್ತಾ ಇದ್ದೀನಿ. ಅದು ಕೊನೆ ಹಂತದಲ್ಲಿ, ಅಂದ್ರೆ ನಂದು ಆಲ್ಮೋಸ್ಟ್ ಮುಗ್ದಿದೆ, ಇನ್ನೊಂದು 3-4 ದಿನ ಇದೆ ಶೂಟಿಂಗು. ಅದ್ಬಿಟ್ರೆ ಸುಖಿ ಭವ ಅಂತ ಒಂದು ಹೊಸಬ್ರು ಸಿನಿಮಾ, ಅದ್ರಲ್ಲಿ ಸೆಕೆಂಡ್ ಲೀಡ್ ಆಗಿ ಆ ಕ್ಯಾರೆಕ್ಟರ್ ತುಂಬಾ ತೂಕವಾಗಿರೋಂಥ ಕ್ಯಾರೆಕ್ಟರ್ ಸಿನಿಮಾ, ಅದು ಡಬ್ಬಿಂಗ್ ಅಲ್ಲಿ ಆಗಿದೆ. ಮಾರ್ಚ್ ಅಥವಾ ಏಪ್ರಿಲ್ ಬರೋಣ ಅಂತ ಇದ್ದಾರೆ ಅವರು. ತುಂಬಾ ಚೆನ್ನಾಗಿ ಬಂದಿದೆ. ಅದಾದ್ಮೇಲೆ ಈಗ ಜನವರಿ ಆದ ತಕ್ಷಣ, ಜನವರಿ ಎಂಡಿಂದ ನಾನು ದಿಗಂತ್ ಅವ್ರು ಇನ್ನೊಬ್ರು 3 ಜನ ಲೀಡ್ ಒಂದ್ ಸಿನಿಮಾ ಮಾಡ್ತಾ ಇದ್ದೀನಿ. ಸೂಪರ್. ಅದು ಬಂದು ಅಶ್ವಿನಿ ರಾಮ್ ಪ್ರಸಾದ್ ಅವ್ರ ಪ್ರೊಡಕ್ಷನ್. ಇದು ನಮ್ಮಲ್ಲೇ ಮೊದ್ಲ ಅಥವಾ ಇಲ್ಲ ಇಲ್ಲ, ಎಲ್ಲ ಕಡೆ ಅಂದ್ರೆ ನಮ್ಮಲ್ಲೇ ಎಲ್ಲ ಕಡೆ ಹೇಳಿರೋದು, ಯಾರು ಇನ್ನೂ ಆಚೆ ಬಿಟ್ಟಿಲ್ಲ, ಎಲ್ಲ ನ್ಯೂ ಇಯರ್ ಗೆ ಬಿಡ್ತಾರೆ. ಅದಾದ್ಮೇಲೆ ಇನ್ನೊಂದ್ ಸಿನಿಮಾ ನಾನು ಮತ್ತೆ ಟಾಮ್ ಅಂಡ್ ಜೆರ್ರಿ ಹೀರೋ ಮತ್ತೆ ಇನ್ನೊಬ್ರು 3 ಜನ ಲೀಡ್, ಅದು 3 ಜನ ಲೀಡ್ ಏಪ್ರಿಲ್ ಸ್ಟಾರ್ಟ್ ಆಗ್ತಾ ಇದೆ. ಅದು ಇಷ್ಟು ಸಿನಿಮಾ ಸೊ ಕಂಪ್ಲೀಟ್ಲಿ ಇಸ್ ಪ್ಯಾಕ್ಡ್. ಪ್ಯಾಕ್ಡ್ ಅಂತ ಏನಿಲ್ಲ. ಫೆಬ್ರವರಿ ಮಾರ್ಚ್ 2 ತಿಂಗಳು ಸಿನಿಮಾ ಕಂಟಿನ್ಯೂಸ್ ಆಗಿದೆ ಅಷ್ಟೇ. ಇಷ್ಟೆಲ್ಲ ಬಿಸಿ ಇರೋರು ನಮಗೆ ಹೆಂಗ್ ಟೈಮ್ ಕೊಟ್ರಿ? ಅದೇ ನೀವು ಫೋನ್ ಮೂಲಕ ಹೇಳ್ತಾ ಇದ್ರಲ್ಲ ಮೇಡಮ್, ಬಟ್ ಈಗ ನ್ಯೂ ಇಯರ್ ಟೈಮ್ ಈಗ ಯಾವ್ದು ಶೆಡ್ಯೂಲ್ ಇಲ್ಲ ಆಕ್ಚುಲಿ. ಶೆಡ್ಯೂಲ್ ಇಲ್ಲ. ನೆಕ್ಸ್ಟ್ ಮತ್ತೆ 4ನೇ ತಾರೀಕಿನ ಸ್ಟಾರ್ಟ್ ಆಗುತ್ತೆ. ನೀವು 2024 ಬಗ್ಗೆ ಹೇಳಿಲ್ಲ ಓವರ್ ಆಲ್ ಆಗಿ. ಇದೇ ಸಿನಿಮಾಗಳೇ ಕಂಪ್ಲೀಟ್ ಆಗಿ 2024 ಅಲ್ಲಿ. ಇದಕ್ಕಿಂತ ಹೆಚ್ಚಾಗಿ ಪರ್ಸನಲ್ ಲೈಫ್ ಅಂತ ಬಂದ್ರೆ, ಪರ್ಸನಲ್ ಲೈಫ್ ಅಂತ ಬಂದ್ರೆ ಅದೇ ಹೇಳಿದ್ನಲ್ಲ, ಮಲ್ಕೊಂಡಿರ್ತೀನಿ, ಜಾಸ್ತಿ ರೆಸ್ಟ್ ಮಾಡ್ತಾ ಇರ್ತಾನೆ ಯಾಕಂದ್ರೆ ಶೂಟಿಂಗ್ ಇರುತ್ತಲ್ಲ ಅಂತನಾ. ಶೂಟಿಂಗ್ ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ತುಂಬಾ ಆಚೆ ಹೋಗಲ್ಲ, ಟಿವಿ ನೋಡ್ತೀನಿ, ಹೆವಿ ಸಿನಿಮಾಗಳು ನೋಡ್ತೀನಿ, ಸೀರೀಸ್ ನೋಡ್ತೀನಿ. ಅಡಿಕ್ಟ್ ಆಗ್ಬಿಟ್ರೆ ನಾನು ಒಂದ್ ಯಾವ್ದಾದ್ರು ಸೀರೀಸ್ಗೆ ಅಥವಾ ಇದಕ್ಕೆ ನೈಟ್ ಫುಲ್ ನೋಡ್ತಾನೆ ಇರ್ತೀನಿ. ಬೆಳಿಗ್ಗೆ 5 ಗಂಟೆ ಆಗ್ಬಿಟ್ಟಿರ್ತದೆ, ಗೊತ್ತೇ ಆಗಿರಲ್ಲ. ಮತ್ತೆ ಮಲ್ಕೊಂತೀನಿ, ಮತ್ತೆ ಮಧ್ಯಾಹ್ನ ಎದ್ದು ನೋಡ್ತೀನಿ. ಈ ತರ ನಾನು ಟೈಮ್ ಸ್ಪೆಂಡ್ ಮಾಡ್ಬಿಡ್ತೀನಿ. ಕುಕ್ ಮಾಡ್ಕೊಂತೀನಿ, ಏನಾದ್ರು ತಿಂತೀನಿ, ಈ ತರ ಟೈಮ್ ಸ್ಪೆಂಡ್ ಮಾಡ್ತೀನಿ.